ಅಯೋಧ್ಯಾಕಾಂಡದ 52ನೇ ಸ್ವರ್ಗದ ಮುಂದುವರಿದ ಭಾಗ. ಒಂದು ವೇಳೆ ನೀನೇನಾದರೂ ಪರಿಪರಿಯಾಗಿ ಯಾಚಿಸುತ್ತಿರುವ ನನ್ನನ್ನು ಪರಿತ್ಯಾಗವನ್ನೇ ಮಾಡಿದರೆ ಒಡನೆಯೇ ನಾನು ಕುದುರೆ ಮತ್ತು ರಥಗಳೊಡನೆ ಬೆಂಕಿಗೆ ಬಿದ್ದು ಸತ್ತು ಹೋಗುತ್ತೇನೆ. ಅಷ್ಟಕ್ಕೆ ಅವಕಾಶವಾಗದಂತೆ ನಿನ್ನೊಡನೆ ಬರಲು ಅನುಮತಿಯನ್ನು ದಯಪಾಲಿಸು. ಅರಣ್ಯದಲ್ಲಿ ನಿನ್ನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವ ಪ್ರಾಣಿಗಳನ್ನು ರಥದಲ್ಲಿ ಕುಳಿತು ನಿವಾರಿಸುತ್ತೇನೆ. ನಿನ್ನ ತಪಸ್ಸನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡುತ್ತೇನೆ. ರಾಘವ, ನೀನು ರಾಜ್ಯಾಭಿಷಿಕ್ತನಾಗಿ ನಿನ್ನ ರಥದ ಸಾರಥ್ಯದ ಸುಖವಂತೂ ನನಗೆ ಲಭಿಸಲಿಲ್ಲ. ಈಗಲಾದರೂ ನಾನು ಕಾಡಿನಲ್ಲಿ ನಿನ್ನೊಡನಿದ್ದು ವನವಾಸದ ಸುಖವನ್ನಾದರೂ ಅನುಭವಿಸಬೇಕೆಂಬ ಆಶಯವುಳ್ಳವನಾಗಿರುವೆನು. ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ರಾಮಭದ್ರ, ಅರಣ್ಯದಲ್ಲಿ ನಿನ್ನ ಹತ್ತಿರವೇ ಇರಲು ನಾನು ಬಯಸಿದ್ದೇನೆ. ಸುಮಂತ್ರ, ಭವಮೇ ಪ್ರತ್ಯನಂತರಃ. ಸುಮಂತ್ರ, ನೀನು ನನ್ನ ಸಮೀಪದಲ್ಲಿಯೇ ಇರು ಎಂಬ ಪ್ರೀತಿಯುಕ್ತವಾದ ನನ್ನ ಕಿವಿಗಳಿಗೆ ಅತ್ಯಾನಂದವನ್ನುಂಟು ಮಾಡುವ ಮಾತನ್ನು ನಿನ್ನಿಂದ ಕೇಳಬಯಸಿದ್ದೇನೆ. ವೀರನೇ, ಅರಣ್ಯದಲ್ಲಿ ವಾಸ ಮಾಡುವ ನಿನ್ನ ಸೇವೆಯನ್ನು ಈ ಕುದುರೆಗಳೂ ಮಾಡುವುದರಿಂದ ಇವುಗಳೂ ಕೂಡ ಉತ್ತಮವಾದ ಸದ್ಗತಿಯನ್ನು ಪಡೆಯುತ್ತವೆ. ಆದುದರಿಂದ ಇವುಗಳು ನನ್ನ ಜೊತೆಯಲ್ಲಿಯೇ ಇದ್ದು ನಿನ್ನ ಸೇವೆಯಲ್ಲಿ ನಿರತವಾಗಿರಲಿ. ರಾಘವ, ಅರಣ್ಯದಲ್ಲಿಯೇ ವಾಸ ಮಾಡುತ್ತಿದ್ದು ನಿನ್ನ ಸೇವೆಯನ್ನು ತಲೆಬಾಗಿ ದಾಸಭಾವದಿಂದ ಮಾಡುತ್ತಲಿರುವೆನು. ಇದೇ ನನಗೆ ಪರಮ ಸುಖ. ಅಯೋಧ್ಯೆಯನ್ನಾಗಲಿ ದೇವಲೋಕವನ್ನಾಗಲಿ ನಾನು ಸರ್ವಥಾ ತ್ಯಜಿಸುತ್ತೇನೆ. ನನಗೆ ಅಯೋಧ್ಯೆಯೂ ಬೇಕಾಗಿಲ್ಲ, ದೇವಲೋಕವೂ ಬೇಕಾಗಿಲ್ಲ. ಕೆಟ್ಟ ಕೆಲಸವನ್ನು ಮಾಡಿದವನು ಮಹೇಂದ್ರನ ರಾಜಧಾನಿಯಾದ ಅಮರಾವತಿಯನ್ನು ಪ್ರವೇಶಿಸಲು ಸಾಧ್ಯವಾಗಲಾರದಂತೆ ನಿನ್ನನ್ನು ಕಾಡಿನಲ್ಲಿ ಬಿಟ್ಟು ದುಷ್ಕರ್ಮವನ್ನು ಮಾಡಿದನೆಂದು ಭಾವಿಸುತ್ತಿರುವ ನನಗೆ ಅಯೋಧ್ಯೆಯನ್ನು ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ವನವಾಸವು ಮುಗಿದೊಡನೆಯೇ ಈ ರಥದಲ್ಲಿಯೇ ನಿನ್ನನ್ನು ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಹೋಗಬೇಕೆನ್ನುವ ಅಪೇಕ್ಷೆಯು ನನಗಿದೆ. ಈ ನನ್ನ ಮನೋರಥವು ಪೂರೈಸುವಂತೆ ಮಾಡು. ನಿನ್ನೊಡನಿದ್ದು ನಿನ್ನ ಶುಶ್ರೂಷೆ ಮಾಡುತ್ತಾ ಕಾಲ ಕಳೆಯುವ ನನಗೆ 14 ವರ್ಷಗಳು 14 ಕ್ಷಣದಂತೆ ಕಳೆದು ಹೋಗುವವು. ಆದರೆ ನಿನ್ನನ್ನಗಲಿದ ನನಗೆ ಅದೇ 14 ವರ್ಷಗಳು 100 ವರ್ಷಗಳಾಗಿ ಪರಿಣಮಿಸುವವು. ಭತ್ಯವತ್ಸಲನೇ, ನನ್ನ ಸ್ವಾಮಿಯಾದ ದಶರಥನ ಮಗನು ಹೊರಟಿರುವ ಮಾರ್ಗದಲ್ಲಿ ನಿಂತಿರುವ ಭೃತ್ಯನು ಭಕ್ತನೂ ಆಗಿರುವ ಸೇವಕನ ರೀತಿಯಲ್ಲಿ ಅಂಗಲಾಚಿ ಬೇಡುತ್ತಿರುವ ನನ್ನನ್ನು ಬಿಟ್ಟು ಹೋಗುವುದು ಅಥವಾ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸದಿರುವುದು ನಿನಗೆ ಸರ್ವಥಾ ಯೋಗ್ಯವಲ್ಲ. ಹೀಗೆ ಬಹುಪ್ರಕಾರವಾಗಿ ಪುನಃ ಪುನಃ ದೈನ್ಯ ಭಾವದಿಂದ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಸುಮಂತ್ರನಿಗೆ ಸೇವಕರ ಮೇಲೆ ವಿಶೇಷವಾದ ಅನುಕಂಪವಿರುವ ಶ್ರೀರಾಮನು ಹೇಳಿದನು. ಸ್ವಾಮಿಯ ವಿಷಯದಲ್ಲಿ ಅಮಿತವಾದ ಪ್ರೀತಿಯುಳ್ಳವನೇ, ಸುಮಂತ್ರ, ನಿನಗೆ ನನ್ನ ಮೇಲಿರುವ ಅಪಾರವಾದ ಭಕ್ತಿಯನ್ನು ನಾನು ತಿಳಿದಿರುತ್ತೇನೆ. ನಾನು ನಿನ್ನನ್ನು ಹಿಂದಕ್ಕೆ ಕಳಿಸುತ್ತಿರುವ ಕಾರಣವನ್ನಾದರೂ ಕೇಳು. ಮೊದಲನೆಯದಾಗಿ, ನೀನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಿದುದನ್ನು ನನ್ನ ಚಿಕ್ಕ ತಾಯಿಯಾದ ಕೈಕೇಯಿಯು ನೋಡಿದರೆ ರಾಮನು ನಿಶ್ಚಯವಾಗಿಯೂ ಅರಣ್ಯಕ್ಕೆ ಹೊರಟು ಹೋದನೆಂಬ ನಂಬಿಕೆಯು ಅವಳಿಗುಂಟಾಗುತ್ತದೆ. ನಾನು ಅರಣ್ಯಕ್ಕೆ ಹೊರಟು ಹೋದನೆಂದು ದೃಢವಾದ ನಂತರ ಧಾರ್ಮಿಕನಾದ ನಮ್ಮ ತಂದೆಯ ವಿಷಯದಲ್ಲಿ ಅವಳಿಗೆ ಮಿಥ್ಯಾವಾದಿ ಎಂಬ ಶಂಕೆ ಇರುವುದಿಲ್ಲ. ಮುಂದೆ ಭರತನನ್ನು ಕರೆಯಿಸಿ ಭರತನಿಂದ ರಕ್ಷಿಸಲ್ಪಡುವ ಆ ಸಮುದ್ರಾಂತವಾದ ಪುತ್ರ ಸಾಮ್ರಾಜ್ಯವನ್ನು ನನ್ನ ಚಿಕ್ಕ ತಾಯಿಯು ಪಡೆಯಲೆಂಬುದೇ ನಿನ್ನನ್ನು ಅಯೋಧ್ಯೆಗೆ ಕಳುಹಿಸಿಕೊಡುವ ನನ್ನ ಅತಿ ಮುಖ್ಯವಾದ ಆಶಯವಾಗಿದೆ. ನನಗೆ ಮತ್ತು ದಶರಥ ರಾಜನಿಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿ ನೀನು ಅಯೋಧ್ಯೆಗೆ ಹೋಗಲೇಬೇಕು. ನಾನು ಯಾರು ಯಾರಿಗೆ ಯಾವ ಯಾವ ಮಾತುಗಳನ್ನು ಹೇಳಬೇಕೆಂದು ನಿರ್ದೇಶಿಸಿರುವೆನೋ ಅದರಂತೆಯೇ ಅವರವರಿಗೆ ಆಯಾ ಮಾತುಗಳನ್ನು ಹೇಳು. ಶ್ರೀರಾಮನು ಹೀಗೆ ಸುಮಂತ್ರನಿಗೆ ಹೇಳಿ ಅವನನ್ನು ಬಾರಿ ಬಾರಿಗೂ ಸಂತೈಸುತ್ತಾ ಸಮಾಧಾನಗೊಳಿಸಿದನು. ಬಳಿಕ ಸುಮಂತ್ರನು ಪಕ್ಕದಲ್ಲಿಯೇ ವಿನೀತನಾಗಿ ನಿಂತಿದ್ದ ಗುಹನಿಗೆ ಪುರುಷ ಶ್ರೇಷ್ಠನಾದ ಶ್ರೀರಾಮನ ಯುಕ್ತಿಗಳಿಂದ ಕೂಡಿರುವ ಈ ಮಾತುಗಳನ್ನು ಹೇಳಿದನು. ಗುಹನೇ, ಜನನಿಬಿಡವಾಗಿರುವ ಈ ಅರಣ್ಯದಲ್ಲಿ ವಾಸ ಮಾಡುವುದು ನನಗೆ ಯೋಗ್ಯವಲ್ಲ. ನಿರ್ಜನವಾದ ಅರಣ್ಯದಲ್ಲಿರುವ ಆಶ್ರಮದಲ್ಲಿಯೇ ವಾಸ ಮಾಡಬೇಕು. ಆಶ್ರಮವಾಸಿಗಳಿಗೆ ಉಚಿತವಾಗಿರುವ ವಿಧಿ ವಿಧಾನಗಳನ್ನೇ ಅನುಸರಿಸುವುದು ನನ್ನ ಕರ್ತವ್ಯವಾಗಿದೆ. ತಪಸ್ವಿ ಜನರಿಗೆ ಭೂಷಣಪ್ರಾಯವಾದ ನಿಯಮಗಳನ್ನು ಕೈಗೊಂಡು ನನ್ನ ತಂದೆಯಾದ ದಶರಥನಿಗೂ ಸೀತಾ ಲಕ್ಷ್ಮಣರಿಗೂ ಇನ್ನೂ ಹೆಚ್ಚಿನ ಹಿತವನ್ನು ಬಯಸುತ್ತೇನೆ.
ಋಷಿ ಸದೃಶನಾಗಿರಲು ನಾನು ಮೊದಲು ತಲೆಗೂದಲನ್ನು ಜಟೆಗಳನ್ನಾಗಿ ಪರಿವರ್ತಿಸಿಕೊಂಡು ಇಲ್ಲಿಂದ ಪ್ರಯಾಣ ಮಾಡುತ್ತೇನೆ. ಅದಕ್ಕಾಗಿ ಆಲದ ಮರದ ಹಾಲನ್ನು ಈಗಲೇ ತೆಗೆದುಕೊಂಡು ಬಾ. ಶ್ರೀರಾಮನು ಹೀಗೆ ಹೇಳಿದೊಡನೆಯೇ ಗುಹನು ಶ್ರೀರಾಮನಿಗೆ ಆಲದ ಮರದ ಹಾಲನ್ನು ತಂದುಕೊಟ್ಟನು. ಗುಹನು ತಂದುಕೊಟ್ಟ ಆ ಹಾಲಿನಿಂದ ಶ್ರೀರಾಮನು ತನ್ನ ಕೇಶರಾಶಿಯನ್ನು ಲಕ್ಷ್ಮಣನ ಕೇಶರಾಶಿಯನ್ನು ಜಟಗಳನ್ನಾಗಿ ಪರಿವರ್ತಿಸಿದನು. ಅದರಿಂದಾಗಿ ದೀರ್ಘ ಬಾಹುವು ಮತ್ತು ನರಶ್ರೇಷ್ಠನೂ ಆದ ಶ್ರೀರಾಮನು ಜಟಿಲತ್ವವನ್ನು ಧಾರಣೆ ಮಾಡಿದನು. ನಾರು ಮುಡಿಯನ್ನುಟ್ಟು ಜಟಾಮಂಡಲವನ್ನು ಧರಿಸಿದ್ದ ರಾಮ ಲಕ್ಷ್ಮಣ ಸಹೋದರರು ಸಾಕ್ಷಾತ್ ಋಷಿ ಯುಗ್ಮದಂತೆಯೇ ಪ್ರಕಾಶಿಸಿದರು. ಬಳಿಕ ಶ್ರೀರಾಮನು ಲಕ್ಷ್ಮಣನೊಡನೆ ವೈಖಾನಸ ಮಹರ್ಷಿಗಳಿಂದ ಅನುಸರಿಸಲ್ಪಟ್ಟ ಮಾರ್ಗವನ್ನು ತನ್ನ ವನವಾಸ ಕಾಲದಲ್ಲಿ ಅನುಸರಿಸಲು ಸಂಕಲ್ಪ ಮಾಡಿ ಗಂಗಾತರಣಕ್ಕಾಗಿ ಸಹಾಯಕನಾದ ಗುಹನಿಗೆ ಹೇಳಿದನು. ಗುಹ, ಚತುರಂಗ ಬಲವನ್ನು ಕಟ್ಟುವುದರಲ್ಲಿಯೂ ಕೋಶ ಸಂಗ್ರಹದಲ್ಲಿಯೂ ದುರ್ಗಾದಿಗಳನ್ನು ನಿರ್ಮಾಣ ಮಾಡುವುದರಲ್ಲಿಯೂ ಬಹಳ ಜಾಗರೂಕತೆಯಿಂದಿರು. ರಾಜ್ಯವು ಅತ್ಯಂತ ಕಷ್ಟದಿಂದ ರಕ್ಷಿಸಲ್ಪಡತಕ್ಕುದೆಂಬುದು ನನ್ನ ಅಭಿಪ್ರಾಯವಾಗಿದೆ. ಹೀಗೆ ಗುಹನಿಗೆ ಹಿತೋಪದೇಶ ಮಾಡಿ ತಾತ್ಕಾಲಿಕವಾಗಿ ಮಾಡಬೇಕಾದ ಕಾರ್ಯಕ್ಕೆ ನಿರ್ದೇಶನ ಮಾಡಿ ಈಕ್ಷ್ವಾಕು ನಂದನನಾದ ಆಕುಲರಹಿತನಾದ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಅಲ್ಲಿಂದ ಹೊರಟನು. ಶ್ರೀರಾಮನ ನಿರ್ದೇಶನದಂತೆ ಆ ವೇಳೆಗಾಗಲೇ ಗುಹನು ಗಂಗಾ ನದಿಯ ತೀರದಲ್ಲಿ ಗಂಗೆಯನ್ನು ದಾಟುವ ಸಲುವಾಗಿ ನಾವೆಯನ್ನು ಸಿದ್ಧಗೊಳಿಸಿದ್ದನು. ಶ್ರೀರಾಮನು ನದಿಯ ತೀರದಲ್ಲಿದ್ದ ಆ ನಾವೆಯನ್ನು ನೋಡಿ ರಭಸದಿಂದ ವೇಗವಾಗಿ ಹರಿದು ಹೋಗುತ್ತಿದ್ದ ಗಂಗಾ ನದಿಯನ್ನು ದಾಟುವ ಇಚ್ಛೆಯಿಂದ ಲಕ್ಷ್ಮಣನಿಗೆ ಹೇಳಿದನು. ಲಕ್ಷ್ಮಣ, ಈ ದೋಣಿಯನ್ನು ಜಾಗರೂಕತೆಯಿಂದ ಹಿಡಿದುಕೊಂಡು ಮನಸ್ವಿನಿಯಾದ ಸೀತಾದೇವಿಯನ್ನು ಮೆಲ್ಲಗೆ ನಾವೆಗೆ ಹತ್ತಿಸು. ಬಳಿಕ ನೀನು ಹತ್ತಿಕೊ. ಅಣ್ಣನ ಆಜ್ಞೆಯನ್ನು ಕೇಳಿದ ಲಕ್ಷ್ಮಣನು ದೋಣಿಯನ್ನು ಹತ್ತಲು ಪ್ರತಿಬಂಧಕ ರೂಪವಾಗಿದ್ದ ಸರ್ವಸ್ವವನ್ನು ತೆಗೆದುಹಾಕಿ ದೋಣಿಯನ್ನು ಸುಲಭವಾಗಿ ಹತ್ತಲು ಸಾಧ್ಯವಾಗುವಂತೆ ಮಾಡಿ ಮೊದಲು ಮೈಥಿಲಿಯನ್ನು ಹತ್ತಿಸಿ ಅನಂತರ ತಾನೂ ಹತ್ತಿದನು. ಬಳಿಕ ತೇಜಸ್ವಿಯಾದ ಶ್ರೀರಾಮನು ತಾನಾಗಿಯೇ ದೋಣಿಯನ್ನೇರಿದನು. ಮೂವರು ದೋಣಿಯನ್ನು ಹತ್ತಿದ ನಂತರ ನಿಷಾದರ ಅಧಿಪತಿಯಾದ ಗುಹನು ತನ್ನ ಜ್ಞಾತಿ ಬಾಂಧವರಿಗೆ ದೋಣಿಯನ್ನು ನಡೆಸಿಕೊಂಡು ಹೋಗುವಂತೆ ಪ್ರೇರೇಪಿಸಿದನು. ಮಹಾ ತೇಜಸ್ವಿಯಾದ ಶ್ರೀರಾಮನಾದರೋ ದೋಣಿಯನ್ನು ಹತ್ತಿದ ನಂತರ ತನ್ನ ಮತ್ತು ತನ್ನವರ ಹಿತಕ್ಕಾಗಿ ಬ್ರಾಹ್ಮಣರಿಗೂ ಮತ್ತು ಕ್ಷತ್ರಿಯರಿಗೂ ಹೇಳಲು ವಿಹಿತವಾದ ಮಂತ್ರವನ್ನು ಜಪಿಸಿದನು. ಶ್ರೀರಾಮನು ಮಂತ್ರವನ್ನು ಪುನಶ್ಚರಣೆ ಮಾಡಿದ ನಂತರ ಯಥಾಶಾಸ್ತ್ರವಾಗಿ ಶುದ್ಧಾಚಮನ ಮಾಡಿ ಸಂತುಷ್ಟನಾಗಿ ಸೀತಾದೇವಿಯೊಡನೆ ಗಂಗಾದೇವಿಗೆ ನಮಸ್ಕಾರ ಮಾಡಿದನು. ಮಹಾರಥನಾದ ಲಕ್ಷ್ಮಣನು ಕೂಡ ರಾಮನಂತೆಯೇ ಗಂಗೆಗೆ ನಮಸ್ಕರಿಸಿದನು. ಸುಮಂತ್ರನಿಗೆ ಅಯೋಧ್ಯೆಗೆ ಹಿಂದಿರುಗಲು ಅನುಮತಿಯನ್ನಿತ್ತು. ಅಂತೆಯೇ ಚತುರಂಗಬಲ ಸಮೇತನಾಗಿ ಬಂದಿದ್ದ ಗುಹನಿಗೂ ಪಟ್ಟಣಕ್ಕೆ ತೆರಳಲು ಹೇಳಿ ನಾವೆಯಲ್ಲಿ ಕುಳಿತು ನಾವಿಕರಿಗೆ ದೋಣಿಯನ್ನು ಮುಂದೆ ಬಿಡುವಂತೆ ಅವಸರಿಸಿದನು. ಗುಹನಿಂದ ನೇಮಿಸಲ್ಪಟ್ಟ ನಾವಿಕರಿಂದ ನಡೆಸಲ್ಪಡುತ್ತಿದ್ದ ಆ ದೋಣಿಯು ಶೋಭಾಯಮಾನವಾದ ಹುಟ್ಟುಗಳಿಂದ ದೂಡಲ್ಪಟ್ಟು ಗಂಗಾ ನದಿಯ ನೀರಿನಲ್ಲಿ ಧಾವಿಸಿತು. ಕಳಂಕರಹಿತಳಾದ ಸೀತಾದೇವಿಯು ರಾಮ ಲಕ್ಷ್ಮಣನೊಡನೆ ಗಂಗಾ ನದಿಯ ಮಧ್ಯಭಾಗವನ್ನು ಸೇರಿದ ನಂತರ ಕೈಜೋಡಿಸಿಕೊಂಡು ಗಂಗೆಯನ್ನು ಪ್ರಾರ್ಥಿಸಿದಳು. ಪರಮ ಪವಿತ್ರಳಾದ ಗಂಗಾ ಮಾತೆಯೇ, ನನ್ನ ಪತಿಯಾದ ಧೀಮಂತನಾದ ದಶರಥರಾಜನ ಮಗನಾದ ಶ್ರೀರಾಮನು ತಂದೆಯ ಆದೇಶವನ್ನು ಪರಿಪಾಲಿಸುತ್ತಾ ನಿನ್ನಿಂದ ರಕ್ಷಿಸಲ್ಪಟ್ಟವನಾಗಿ 14 ವರ್ಷಗಳನ್ನು ಸಮಗ್ರವಾಗಿ ಅರಣ್ಯದಲ್ಲಿ ಕಳೆದು ನನ್ನೊಡನೆಯೂ ಲಕ್ಷ್ಮಣನೊಡನೆಯೂ ಕೂಡಿ ಪುನಃ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹಿಂದಿರುಗುತ್ತಾನೆ. ಎಲ್ಲ ಇಷ್ಟಾರ್ಥಗಳನ್ನು ದಯಪಾಲಿಸುವ ಸೌಭಾಗ್ಯವತಿಯಾದ ಗಂಗಾದೇವಿಯೇ, ಶ್ರೀರಾಮನ ಜೊತೆಯಲ್ಲಿಯೇ ಪುನಃ ಇಲ್ಲಿಗೆ ಕ್ಷೇಮದಿಂದ ಬರುವ ನಾನು ಸಂತೋಷ ಭರಿತಳಾಗಿ ನಿನ್ನನ್ನು ಪೂಜಿಸುತ್ತೇನೆ. ಸ್ವರ್ಗ, ಮರ್ತ್ಯ, ಪಾತಾಳ ಈ 3 ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾದೇವಿಯೇ, ನಿನ್ನ ಮಹಿಮೆಯು ಅಪಾರವಾದುದು. ನೀನು ಬ್ರಹ್ಮಲೋಕವನ್ನು ವ್ಯಾಪಿಸಿರುವೆ. ಸಮುದ್ರ ರಾಜನ ಪತ್ನಿಯಾಗಿ ಈ ಲೋಕದಲ್ಲೂ ಚೆನ್ನಾಗಿ ಬೆಳಗುತ್ತಿರುವೆ. ಅಂತಹ ಪರಮ ಪಾವನೆಯಾದ ನಿನ್ನನ್ನು ನಾನು ಸ್ತೋತ್ರ ಮಾಡುತ್ತೇನೆ ಮತ್ತು ಪ್ರಶಂಸೆ ಮಾಡುತ್ತೇನೆ. ಪರಮಶೋಭನಳೇ, ನರವ್ಯಾಘ್ರನಾದ ಶ್ರೀರಾಮನು ನಿನ್ನ ಅನುಗ್ರಹದಿಂದ ಯಾವ ವಿಧವಾದ ತೊಂದರೆಯೂ ಇಲ್ಲದೆ ವನವಾಸವನ್ನು ಶುಭಪ್ರದವಾಗಿ ಮುಗಿಸಿ ಹಿಂದಿರುಗಿ ಕೋಸಲ ರಾಜ್ಯವನ್ನು ಪಡೆದ ನಂತರ ನಾನು ನಿನ್ನ ಪ್ರೀತ್ಯರ್ಥವಾಗಿ 1,00,000 ಗೋವುಗಳನ್ನು, ಅನೇಕಾನೇಕ ವಸ್ತ್ರಗಳನ್ನು, ರುಚಿಕರವಾದ ಭಕ್ಷ್ಯ ಭೋಜ್ಯಾದಿಗಳಿಂದ ಕೂಡಿದ ಅನ್ನವನ್ನು ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ. ನಾನು ಕುಶಲಿಯಾಗಿ ರಾಮ ಲಕ್ಷ್ಮಣರೊಡನೆ ಅಯೋಧ್ಯೆಗೆ ಹಿಂದಿರುಗಿದ ಬಳಿಕ
ಸಾವಿರಾರು ಘಟಗಳಲ್ಲಿ ತುಂಬಿದ ಸುರೆಯಿಂದಲೂ ಮಾಂಸಮಿಶ್ರವಾದ ಅನ್ನದಿಂದಲೂ ನಿನ್ನನ್ನು ಆರಾಧಿಸುತ್ತೇನೆ. ನಿನ್ನ ತೀರದಲ್ಲಿ ಯಾವ ಯಾವ ದೇವತೆಗಳು ಪ್ರತಿಷ್ಠಿತರಾಗಿರುವರೋ ಆ ಎಲ್ಲ ದೇವತೆಗಳನ್ನು ಆರಾಧಿಸುತ್ತೇನೆ. ನಿನ್ನಲ್ಲಿಯೇ ಇರುವ ತೀರ್ಥಗಳನ್ನು, ಪುಣ್ಯಕ್ಷೇತ್ರಗಳಲ್ಲಿರುವ ದೇವ ಮಂದಿರಗಳನ್ನು ಸಂದರ್ಶಿಸುತ್ತೇನೆ. ಪಾಪರಹಿತಳೆ, ನಿನ್ನ ಅನುಗ್ರಹದಿಂದ ಪಾಪರಹಿತನಾದ ಮಹಾಬಾಹುವಾದ ಶ್ರೀರಾಮನು ನನ್ನಿಂದಲೂ ಅನುಜನಾದ ಲಕ್ಷ್ಮಣನಿಂದಲೂ ಕೂಡಿದವನಾಗಿ ವನವಾಸವನ್ನು ಸುಖವಾಗಿ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗುವಂತಾಗಲಿ. ಹೀಗೆ ನಿಷ್ಕಳಂಕಳಾದ ಪತಿಗೆ ಅನುಕೂಲಳಾದ ಸೀತಾದೇವಿಯು ಸ್ತೋತ್ರ ಮಾಡುತ್ತಿದ್ದಾಗಲೇ ರಾಮ ಲಕ್ಷ್ಮಣರೊಡನೆ ಗಂಗಾ ನದಿಯ ದಕ್ಷಿಣ ತೀರವನ್ನು ಬಹುಶೀಘ್ರವಾಗಿ ತಲುಪಿದಳು. ದೋಣಿಯು ದಕ್ಷಿಣ ತೀರವನ್ನು ಸೇರಿದೊಡನೆಯೇ ಶತ್ರುತಾಪಕನಾದ ಶ್ರೀರಾಮನು ಸೀತಾ ಲಕ್ಷ್ಮಣರ ಸಮೇತನಾಗಿ ದೋಣಿಯಿಂದಿಳಿದು ಮುಂದಿನ ಪ್ರಯಾಣಕ್ಕೆ ಸನ್ನದ್ಧನಾದನು. ಬಳಿಕ ಶ್ರೀರಾಮನು ಸುಮಿತ್ರಾನಂದವರ್ಧಕನಾದ ಲಕ್ಷ್ಮಣನಿಗೆ ಹೇಳಿದನು, ಲಕ್ಷ್ಮಣ, ನಾವು ಪ್ರವೇಶಿಸಲಿರುವ ಅರಣ್ಯವು ಜನಭರಿತವಾಗಿರಲಿ, ನಿರ್ಜನವಾಗಿರಲಿ. ಸೀತೆಯ ರಕ್ಷಣೆಯಲ್ಲಿ ಸರ್ವದಾ ಜಾಗರೂಕನಾಗಿರು. ಹಿಂದೆಂದೂ ಕಾಣದ ನಿರ್ಜನವಾದ ಈ ಅರಣ್ಯದಲ್ಲಿ ನಾವು ನಮ್ಮ ರಕ್ಷಣೆಯ ವಿಷಯದಲ್ಲಿ ಜಾಗರೂಕರಾಗಿರುವುದು ಅತ್ಯವಶ್ಯಕವಾಗಿದೆ. ಈ ಕಾರಣದಿಂದ ನೀನು ಮುಂದೆ ಹೋಗು. ಸೀತೆಯು ನಿನ್ನನ್ನನುಸರಿಸಲಿ. ನಾನು ನಿನ್ನನ್ನು ಮತ್ತು ಸೀತೆಯನ್ನು ಸಂರಕ್ಷಿಸುತ್ತಾ ಹಿಂದೆ ನಡೆದು ಬರುತ್ತೇನೆ. ಈ ಭಯಂಕರವಾದ ಅರಣ್ಯದಲ್ಲಿ ಒಬ್ಬರಿಗೊಬ್ಬರು ರಕ್ಷಣೆ ಮಾಡಿಕೊಳ್ಳುವುದು ಮುಖ್ಯ ಕರ್ತವ್ಯವಾಗಿರುತ್ತದೆ. ಕಾರ್ಯವು ಕೈಮೀರಿ ಹೋದ ಬಳಿಕ ಪುನಃ ಸಾಧಿಸುವುದು ದುಸ್ಸಾಧ್ಯವೇ ಸರಿ. ಆದುದರಿಂದ ಮುಂದೆ ನಮಗೆ ಒದಗಬಹುದಾದ ಸಮಸ್ಯೆಗಳು ನಮ್ಮ ಕೈಮೀರಿ ಹೋಗಿ ನಾವು ಅಪಾಯಕ್ಕೊಳಗಾಗದ ರೀತಿಯಲ್ಲಿ ಸಾವಧಾನತೆಯಿಂದ ಕಾರ್ಯ ಮಾಡಬೇಕಾಗಿದೆ. ವನವಾಸದ ದುಃಖವೇನೆಂಬುದನ್ನು ವೈದೇಹಿಯು ಇನ್ನು ಮುಂದೆ ಮನಗಾಣುತ್ತಾಳೆ. ನಿರ್ಜನವಾದ, ಯಾವ ವಿಧವಾದ ಹೊಲ ಗದ್ದೆಗಳು ಇಲ್ಲದಿರುವ, ಬರೀ ಕಾಡು ಮರಗಳಿಂದ ಕೂಡಿರುವ, ವಿಹರಿಸಲು ಯೋಗ್ಯವಾದ ಉದ್ಯಾನವನಗಳಿಂದ ಶೂನ್ಯವಾದ, ದಾರಿಯುದ್ದಕ್ಕೂ ಹಳ್ಳ ತಿಟ್ಟುಗಳಿಂದಲೂ ಪ್ರಪಾತಗಳಿಂದಲೂ ಕೂಡಿರುವ ಭಯಂಕರವಾದ ಘೋರಾರಣ್ಯವನ್ನು ವೈದೇಹಿಯು ಈಗ ಪ್ರವೇಶಿಸಲಿದ್ದಾಳೆ. ಶ್ರೀರಾಮನು ಹೇಳಿದ ಆ ಮಾತನ್ನು ಕೇಳಿ ಲಕ್ಷ್ಮಣನು ಮುಂದೆ ಹೋದನು. ಸೀತೆಯು ಅವನನ್ನನುಸರಿಸಿದಳು. ರಘುನಂದನನಾದ ಶ್ರೀರಾಮನು ಅವರಿಬ್ಬರ ಹಿಂದೆ ಹೋಗುತ್ತಿದ್ದನು. ಗಂಗಾ ನದಿಯ ದಕ್ಷಿಣ ತೀರಕ್ಕೆ ಬಹುಶೀಘ್ರವಾಗಿ ದೋಣಿಯಲ್ಲಿ ಪ್ರಯಾಣ ಮಾಡಿದ ಶ್ರೀರಾಮನನ್ನು ಸುಮಂತ್ರನು ನೋಡುತ್ತಲೇ ಇದ್ದನು. ತೀರ ಪ್ರದೇಶದಿಂದ ಮುಂದಕ್ಕೆ ಅರಣ್ಯಾಭಿಮುಖವಾಗಿ ಪ್ರಯಾಣ ಮಾಡಿದ ನಂತರ ಸುಮಂತ್ರ ಶ್ರೀರಾಮರ ಅಂತರವು ಹೆಚ್ಚಾಯಿತು. ಮುಂದೆ ಕಣ್ಣು ಹಾಯಿಸಲಾಗದೆ ಸುಮಂತ್ರನು ತನ್ನ ದೃಷ್ಟಿಯನ್ನು ಹಿಂದಿರುಗಿಸುವುದು ಅನಿವಾರ್ಯವಾಯಿತು. ಸಂಕಟದಿಂದ ದೃಷ್ಟಿಯನ್ನು ಹಿಂದಿರುಗಿಸಿ ಬಹಳವಾಗಿ ಪರಿತಪಿಸಿದನು. ದುಃಖಾತಿರೇಕದಿಂದ ಗಳಗಳನ್ನೇ ಅತ್ತುಬಿಟ್ಟನು. ಇತ್ತಲಾಗಿ ಲೋಕಪಾಲರಿಗೆ ಸದೃಶವಾದ ಪ್ರಭಾವವುಳ್ಳ ಮಹಾತ್ಮನಾದ ವರದನಾದ ಶ್ರೀರಾಮನು ಮಹಾನದಿಯಾದ ಗಂಗೆಯನ್ನು ದಾಟಿ ಸಂಪತ್ ಸಮೃದ್ಧವಾಗಿದ್ದ ಅನೇಕ ಸಸ್ಯಗಳಿಂದ ಸಮಲಂಕೃತವಾದ ಭೂಪ್ರದೇಶದಿಂದ ಕೂಡಿದ್ದ ಸಂತೋಷ ಭರಿತರಾದ ಜನರಿಂದ ವ್ಯಾಪ್ತವಾಗಿದ್ದ ವತ್ಸದೇಶವನ್ನು ಸೇರಿದನು. ರಾಮ ಲಕ್ಷ್ಮಣ ಸೀತೆಯರು ವತ್ಸದೇಶದ ಎಲ್ಲೆಯೊಳಗೆ ಬಂದರೆ ಹೊರತು ಯಾವ ಪಟ್ಟಣವನ್ನಾಗಲಿ ಗ್ರಾಮವನ್ನಾಗಲಿ ಪ್ರವೇಶಿಸಲಿಲ್ಲ. ಅವರು ನಡೆದು ಬರುತ್ತಿದ್ದ ಅರಣ್ಯವು ವತ್ಸ ದೇಶಕ್ಕೆ ಸೇರಿದ್ದಿತು. ದಾರಿ ನಡೆದು ದಣಿವಾಗಿದ್ದಿತು. ಹಸಿವು ಬಾಯಾರಿಕೆಗಳಿಂದ ಬಳಲಿಕೆಯೂ ಆಗಿದ್ದಿತು. ರಾಮ ಲಕ್ಷ್ಮಣರು ಒಂದು ಮರದ ಬುಡದಲ್ಲಿ ಸೀತಾದೇವಿಯನ್ನು ಕುಳ್ಳುರಿಸಿ ಆಹಾರವನ್ನು ತರಲು ಹೊರಟರು. ಕ್ಷತ್ರಿಯ ಭೋಜನಕ್ಕೆ ಯೋಗ್ಯವಾದ ವರಾಹ, ಸಾರಂಗ, ಜಿಂಕೆ, ಮಹಾರುರು ಈ 4 ಮೃಗಗಳನ್ನು ಕೊಂದು ತೆಗೆದುಕೊಂಡು ಸಾಯಂಕಾಲಕ್ಕೆ ಮೊದಲೇ ಅವಸರವಾಗಿ ಸೀತಾದೇವಿ ಕುಳಿತಿದ್ದ ಮರದ ಸಮೀಪಕ್ಕೆ ಬಂದರು.